ಹಾಯ್ ಮನಿ ಎನರ್ಜಿ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ. ಫ್ರೆಂಡ್ಸ್, ನಂಬಿಕೆ ಅನ್ನೋದು ತಾಯಿ ಇದ್ದ ಹಾಗೆ. ಆ ನಂಬಿಕೆ ಅಂದರೆ ಬಿಲೀಫ್ ಸಿಸ್ಟಮ್, ನಿಮ್ಮಲ್ಲಿರುವ ನಂಬಿಕೆನ ಹೇಗೆ ಅಭಿವೃದ್ಧಿ ಪಡಿಸ್ಕೋಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದುಬಿಡಿ. ಫ್ರೆಂಡ್ಸ್, ನಂಬಿಕೆನ ನೀವು ಅಭಿವೃದ್ಧಿ ಪಡಿಸ್ಕೋಬೇಕು ಅಂದರೆ ಈ ವಿಡಿಯೋನಲ್ಲಿ ನಾನು ನಿಮಗೆ 3 ಒಳ್ಳೆ ಮಾರ್ಗಗಳನ್ನ ತಿಳಿಸ್ಕೊಡ್ತೀನಿ. ಆ ಮಾರ್ಗಗಳನ್ನ ನೀವು ಪಾಲಿಸಿದ್ದಲ್ಲಿ ನಿಮ್ಮ ಒಂದು ಬಿಲೀಫ್ ಸಿಸ್ಟಮ್ ಅನ್ನೋದು ಸ್ಟ್ರಾಂಗ್ ಮಾಡ್ಕೋಬೋದು ಆ್ಯಂಡ್ ಡೆವಲಪ್ ಸಹ ಮಾಡ್ಕೋಬೋದು. ಮೊದಲನೆಯದು, ಯಶಸ್ಸನ್ನು ಯೋಚಿಸಿ. ಅಂದರೆ ಸಕ್ಸಸ್ನ ಮಾತ್ರ ಯೋಚಿಸಿ, ಫೇಲ್ಯೂರ್ ಬಗ್ಗೆ ಅಲ್ಲ. ನೀವು ಎಲ್ಲೇ ಇರಲಿ, ಮನೆಯಲ್ಲಿದ್ದೀರಾ, ಕೆಲಸದಲ್ಲಿ ಇದ್ದೀರಾ, ನಿಮ್ಮ ಆಲೋಚನೆಗಳನ್ನ ಸಕ್ಸಸ್ ಮೇಲೆ ಮಾತ್ರ ಬಿಡುಗಡೆ ಮಾಡಿ. ಫೇಲ್ಯೂರ್ ಥಾಟ್ಸ್ ಏನಾದರೂ ಬಂತು ಅಥವಾ ನೆಗೆಟಿವ್ ಥಾಟ್ಸ್, ಇಲ್ಲಿ ಫೇಲ್ಯೂರ್ ಬಗ್ಗೆನೇ ಮಾತಾಡ್ತಾ ಇರೋದ್ರಿಂದ ಫೇಲ್ಯೂರ್ ಥಾಟ್ಸ್ ಬಂದಾಗ ಅದನ್ನು ಸಕ್ಸಸ್ ಥಾಟ್ಸ್ ಆಗಿ ಬದಲಿಸಿ. ನೀವು ಕಠಿಣ ಪರಿಸ್ಥಿತಿಯಲ್ಲಿದ್ದೀರಾ ಅಥವಾ ತುಂಬ ಕಷ್ಟಗಳಲ್ಲಿ ಇದ್ದೀರಾ ಅಂದ್ಕೊಳ್ಳಿ. ಆಗ ನಾನು ಗೆಲ್ಲುತ್ತೇನೆ ಎಂದು ಯೋಚಿಸಿ. ನಾನು ಬಹುಶಃ ಸೋಲುತ್ತೇನೇನೋ ಎಂದಲ್ಲ. ನೀವು ಬೇರೆಯವರ ಜೊತೆ ಕಾಂಪಿಟಿಷನ್ ಮಾಡಿದಾಗ ನಾನು ಅತ್ಯುತ್ತಮರಿಗೆ ಸಮಾನ, ಐ ಹ್ಯಾವ್ ಮೋರ್ ಪೊಟೆನ್ಷಿಯಲ್ಸ್ ದೆನ್ ದಟ್ ಪರ್ಸನ್ ಅಂತ ಫೀಲ್ ಆಗಿ ದೃಢ ವಿಶ್ವಾಸನ ಇಟ್ಕೊಳ್ಳಿ. ನಾನು ಸಮರ್ಥನು ಅಂತ ನಂಬಿ, ನಿಮ್ಮನ್ನು ನೀವು ನಂಬಬೇಕು. ಆಳವಾಗಿ ದೀರ್ಘವಾಗಿ ನೀವು ನಂಬಿದಾಗ ಮಾತ್ರ ನೀವು ಸಕ್ಸಸ್ ಪಡೆಯೋಕ್ಕೆ ಸಾಧ್ಯ ಆಗುತ್ತೆ, ವಿನ್ ಆಗೋದಕ್ಕೆ ಸಾಧ್ಯವಾಗತ್ತೆ. ಅಷ್ಟೇ ವಿನಃ ನಾನು ಶ್ರೇಷ್ಠನಲ್ಲ, ಸಮರ್ಥನಲ್ಲ, ನಾನು ಗೆಲ್ತೀನೋ ಇಲ್ಲವೋ ಅನ್ನೋ ಒಂದು ಡ್ಯುಯಲ್ ಮೈಂಡ್ಸೆಟ್ನ ಯೋಚಿಸಬೇಡಿ, ಅಂದರೆ ಯೋಚನೆ ಮಾಡಬೇಡಿ. ಅವಕಾಶ ಬಂದಾಗ ನಾನು ಅದನ್ನು ಮಾಡಬಲ್ಲೆ ಎಂದು ಯೋಚಿಸಿ. ಅರೇ, ಇದು ನನ್ನಿಂದ ಸಾಧ್ಯವಿಲ್ಲ ಎಂದಲ್ಲ. ನಿಮ್ಮ ಅತೀ ದೊಡ್ಡ ಆಲೋಚನೆ ಏನಾಗಿರಬೇಕು ಗೊತ್ತಾ ಫ್ರೆಂಡ್ಸ್? ಯಶಸ್ಸು ಅಂದರೆ ನಿಮ್ಮ ಒಂದು ದೊಡ್ಡ ಒಂದು ಮಾಸ್ಟರ್ ಥಾಟ್ ಅಂತ ಹೇಳ್ತೀವಿ. ಆ ಮಾಸ್ಟರ್ ಥಾಟ್ ಹೇಗಿರಬೇಕು ಅಂದರೆ ಏನರ ಬಗ್ಗೆ ಆಗಿರಬೇಕು ಅಂದರೆ ಜಸ್ಟ್ ಒನ್ ಥಿಂಗ್, ಸಕ್ಸಸ್. ಅದೇ ನಿಮ್ಮ ಒಂದು ಮಾಸ್ಟರ್ ವರ್ಡ್. ಅಷ್ಟೊಂದು ದೃಢವಾಗಿ ನಾನು ಸಕ್ಸಸ್ನ ಸಾಧನೆ ಮಾಡ್ತೀನಿ ಅನ್ನುವ ಒಂದು ಬಿಲೀಫ್ ಸಿಸ್ಟಮ್ ನಿಮ್ಮಲ್ಲಿ ಇರಬೇಕು. ಅದೇ ಒಂದು ದೊಡ್ಡ ಥಾಟ್. ಬೇರೆ ಥಾಟ್ಸ್ ಏನೇ ಬರಲಿ ಅದನ್ನು ನೀವು ಡಾಮಿನೇಟ್ ಮಾಡ್ಕೊಂಡು ಹೋಗಬೇಕು. ಆಗ ಮಾತ್ರ ನಿಮ್ಮ ಆಲೋಚನೆ ಪ್ರಕ್ರಿಯೆ, ಥಾಟ್ ಪ್ರೋಸೆಸ್ ಅಂತೀವಿ. ಸೊ ಥಾಟ್ ಪ್ರೋಸೆಸ್ ನಿಯಂತ್ರಿಸುತ್ತದೆ. ನಿಮ್ಮ ಮನಸ್ಸು ಸಕ್ಸಸ್ ಅತ್ತ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸಕ್ಸಸ್ಫುಲ್ ಪ್ಲ್ಯಾನ್ಸ್ನ ಕ್ರಿಯೇಟ್ ಮಾಡ್ತೀರಾ, ಸಕ್ಸಸ್ ನಿಮ್ಮ ಸ್ವಂತ ಆಗುತ್ತೆ. ಫೇಲ್ಯೂರ್ ಥಾಟ್ಸ್ನ ಸಕ್ಸಸ್ ಥಾಟ್ಸ್ ಯಾವಾಗಾದರೆ ಡಾಮಿನೇಟ್ ಮಾಡುತ್ತೋ ಆಗ ನೀವು ಮಾತಿಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಅಂಡರ್ಲೈನ್ ಮಾಡ್ಕೊಳ್ಳಿ, ಮಾರ್ಕ್ ಮೈ ವರ್ಡ್ಸ್. ಸೊ ಸಕ್ಸಸ್ನ ಪಡಿತೀರಿ. ಯಾವಾಗ ನಿಮ್ಮ ನೆಗೆಟಿವ್ ಥಾಟ್ಸ್ನ, ನಿಮ್ಮ ಫೇಲ್ಯೂರ್ಸ್ನ, ಆ ಒಂದು ಥಾಟ್ಸೇ ಬರಬಾರ್ದು. ಆ ಥಾಟ್ಸ್ ಬರ್ದಿರೋ ಇರಬೇಕು ಅಂದರೆ ಏನೇನು ನಿಮ್ಮ ಮೈಂಡ್ಸೆಟ್ ಆಗಿರಬೇಕು, ಕಂಪ್ಲೀಟ್ ಪಾಸಿಟಿವ್ ಮೈಂಡ್ಸೆಟ್ ಆಗಿ ನಿಮ್ಮ ಒಂದು ಸಕ್ಸಸ್ ಮೈಂಡ್ಸೆಟ್ಟು ನಿಮ್ಮ ಒಂದು ಫೇಲ್ಯೂರ್ ಮೈಂಡ್ಸೆಟ್ನ ಡಾಮಿನೇಟ್ ಮಾಡಿ ಆ ಸಕ್ಸಸ್ ಅನ್ನೋ ಒಂದು ಸ್ಟ್ರಾಂಗ್ ಯೋಚನೆ ಇದೆಯಲ್ಲ ಅದು
ಮುಂದೆ ಬಂದಾಗ ಮಾತ್ರ ನೀವು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆಗ ಮೈಂಡ್ಸೆಟ್ ಇದೆಯಲ್ಲ, ನಿಮ್ಮ ಒಂದು ಮೈಂಡ್ಸೆಟ್ಟಲ್ಲಿ ನ್ಯೂರಾನ್ಸು, ನ್ಯೂರೋಪ್ಲಾಸ್ಟಿಸಿಟಿ, ಆರ್ ಎ ಸಿಸ್ಟಮು ಎಲ್ಲ ಸುಮಾರಿದೆ. ಅವೆಲ್ಲ ನಾವು ಕ್ಲಾಸಸ್ಸಲ್ಲೇ ತಿಳಿಸ್ಕೊಡ್ತೀವಿ. ಇದೆಲ್ಲ ಏನಾಗುತ್ತೆ, ಚೇಂಜಸ್, ಬದಲಾವಣೆಗಳು ಆಗುತ್ತೆ ನಿಮ್ಮ ಒಂದು ಮೈಂಡ್ಸೆಟ್ಟಲ್ಲಿ. ಆಗ ನೀವು ಯಶಸ್ವಿಯನ್ನು ತುಂಬ 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 ಈಸಿಯಾಗೆ ಪಡಿತೀರಾ. ಅದೇ ನೀವು ಫೇಲ್ಯೂರ್ ಬಗ್ಗೆನೇ ನಿಮ್ಮ ಮೈಂಡ್ಸೆಟ್ಟೆಲ್ಲ ಆಲೋಚನೆಯನ್ನು ಬಿಡುಗಡೆ ಮಾಡ್ತಾಯಿದ್ರೆ ಈ ನಿಮ್ಮ ಒಂದು ಮೈಂಡಲ್ಲಿರುವ ಒಂದು ಎಲ್ಲ ನ್ಯೂರಾನ್ಸು ಏನು ತಗೊಳತ್ತೆ, ಕಾಷನ್ನು ನೀವೇನು ಕೊಡ್ತಾಯಿದ್ದೀರ, ರಿಪೀಟೆಡಾಗಿ ಥಾಟ್ಸ್ ಫೇಲ್ಯೂರ್ ನಂಗೆಲ್ಲ ಆಗಲ್ಲ, ಅದು ಇದು ಅಂತ ಹೇಳ್ತಾ ಇದ್ದರೆ ಡೆಫಿನೆಟ್ಟಾಗಿ ಆ ಮೆಸೇಜು ನೀವೇನು ಕೊಡ್ತಾ ಇದ್ದೀರ ನಿಮ್ಮ ಮೈಂಡ್ಗೆ ಮೆಸೇಜು ಆಗೋದಿಲ್ಲ, ಫೇಲ್, ನೆಗೆಟಿವ್. ಸೊ ಅದನ್ನೇ ತಗೊಳುತ್ತೆ. ಯದ್ಭಾವಂ ತದ್ಭವತೆ ಅಂತ ಹೇಳ್ತೀವಲ್ಲ ಫ್ರೆಂಡ್ಸ್. ಸೊ ನೀವು ನೆಗೆಟಿವ್ ಥಾಟ್ಸ್ನ ರಿಲೀಸ್ ಮಾಡ್ತಾ ಹೋದರೆ ನೆಗೆಟಿವ್ನ ಮುಂದೆ ತೊಗೊಂಬರ್ತೀರಾ. ಅಂದರೆ ನಿಮ್ಮ ಫ್ಯೂಚರಲ್ಲಿ ಆ ನೆಗೆಟಿವೇ, ಆ ಫೇಲ್ಯೂರು ನಿಮಗೆ ಎದುರಾಗುತ್ತೆ. ಇದು ಫಸ್ಟ್ ಸ್ಟೆಪ್. ಇನ್ನು ಸೆಕೆಂಡ್ ಸ್ಟೆಪ್ ಏನಪ್ಪ ಅಂದರೆ, ನಿಮ್ಮನ್ನು ನೀವು ಅತ್ಯುತ್ತಮ ವ್ಯಕ್ತಿ ಎಂದು ನಿಯಮಿತವಾಗಿ ನೆನಪಿಸಿಕೊಳ್ಳುತ್ತಿರಬೇಕು. ಅಂದರೆ ಎಸ್, ಐ ಆಮ್ ಎ ಗುಡ್ ಪರ್ಸನ್, ಐ ಹ್ಯಾವ್ ಪೊಟೆನ್ಷಿಯಲ್ಸ್, ನಾನು ಸಕ್ಸಸ್ಫುಲ್ ವ್ಯಕ್ತಿ ಅಂತ ದೃಢವಾಗಿ ನಂಬಿ ನಿಮ್ಮನ್ನು ನೀವು ಹೊಗಳ್ಕೋಬೇಕು. ಅತ್ಯುತ್ತಮ ವ್ಯಕ್ತಿಯಾಗಿ ನಿಮ್ಮನ್ನು ಊಹಿಸ್ಕೋಬೇಕು, ನೋಡಬೇಕು ನಿಮ್ಮನ್ನು. ಅದೇ ರೀತಿ ಬಿಹೇವ್ ಸಹ ಮಾಡಬೇಕು. ಅಂದರೆ ಜಸ್ಟ್ ಥಿಂಕಿಂಗ್ ಮಾಡೋದಲ್ಲ, ಆ ಥಿಂಕಿಂಗ್ನ ನೀವು ಅದೇ ರೀತಿ ನೀವು ಏನು ಮಾಡಬೇಕು, ಪ್ರಾಕ್ಟೀಸಲ್ಲಿ ಇಡಬೇಕು. ಅತ್ಯುತ್ತಮ ವ್ಯಕ್ತಿಯಾಗಿ ನೆನೆಸ್ಕೊಂಡು ತರಬೇಕು, ರಿಮೆಂಬರ್ ಮಾಡಬೇಕು, ಆ್ಯಕ್ಟ್ ಕೂಡ ಮಾಡಬೇಕು. ನಿಮ್ಮ ಆ್ಯಟಿಟ್ಯೂಡ್ ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಸೊ ಸಕ್ಸಸ್ ಪೀಪಲ್ ಏನು ಮಾಡ್ತಾರೆ ಅಂದರೆ ಇದನ್ನೇ ಅವರು ಫಾಲೋ ಮಾಡ್ತಾರೆ ಫ್ರೆಂಡ್ಸ್. ಸಕ್ಸಸ್ ಪೀಪಲ್ ಏನು ನಿಮ್ಮ ಪ್ರಕಾರ ಸೂಪರ್ ಮ್ಯಾನ್ ಅಲ್ಲ. ಸೊ ಸಕ್ಸಸ್ಗೆ, ಯಶಸ್ಸಿಗೆ ಸೂಪರ್ ಬುದ್ಧಿಶಕ್ತಿ ಏನು ಬೇಕಾಗಿಲ್ಲ. ಯಶಸ್ಸಿಗೆ ಅದೃಷ್ಟವೂ ಬೇಕಾಗಿಲ್ಲ. ಕೆಲವರು ಅಂತ ಇರ್ತಾರಲ್ಲ, ಸಕ್ಸಸ್ ಪೀಪಲ್ ಜನನ ನೋಡಿದಾಗ ಅವರೇನಪ್ಪ ಅದೃಷ್ಟವಂತರು ಅಂತ. ಆ ಅದೃಷ್ಟಕ್ಕೂ ಸಕ್ಸಸ್ಗೂ ಸಂಬಂಧನೇ ಇಲ್ಲ ಫ್ರೆಂಡ್ಸ್. ನೀವು ಸಕ್ಸಸ್ ಆಗಲೇಬೇಕು ಅಂತ ದೃಢವಾಗಿ ನಂಬಿ ನಿಮ್ಮ ಒಂದು ಬಿಲೀಫ್ ಸಿಸ್ಟಮ್ ಸ್ಟ್ರಾಂಗಾಗಿ ಇಟ್ಕೊಂಡಾಗ ಡೆಫಿನೆಟ್ಟಾಗಿ ಸಕ್ಸಸ್ ಅನ್ನೋದು ನಿಮಗೆ ಬಂದೇ ಬರುತ್ತೆ. ಸೊ ಯಶಸ್ವಿ ಜನರು ತಮ್ಮ ಬಗ್ಗೆ ಮತ್ತು ಅವರು ಮಾಡುವ ಕೆಲಸದಲ್ಲಿ ನಂಬಿಕೆಯನ್ನು ಬೆಳೆಸ್ಕೊಳ್ತಾರೆ. ಸಾಮಾನ್ಯ ವ್ಯಕ್ತಿಯು ಏನು ಮಾಡ್ತಾರೆ, ಆ ಒಂದು ನಂಬಿಕೆ, ದೃಢ ಸಂಕಲ್ಪ, ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಏನು ಹೇಳ್ತೀವಿ ಅದು ಇರೋದಿಲ್ಲ. ಅವ್ರು ಮಾಡುವ ಕೆಲಸದಲ್ಲಿ ಅವರು ನಂಬ್ತಾರೆ. ಸಕ್ಸಸ್ ವ್ಯಕ್ತಿಗಳು ಮಾಡೋದು ಇದೆ, ಅವ್ರನ್ನ ನಂಬ್ತಾರೆ ಮೊದಲು. ಸೆಕೆಂಡು, ಅವರು ಮಾಡುವ ಕೆಲಸದ ಮೇಲೆ ಅವರು ನಂಬಿಕೆ ಇಡ್ತಾರೆ. ಆಗ ಅವರು ಸಕ್ಸಸ್ನ ಸಾಧನೆ ಮಾಡ್ತಾರೆ. ಅದೇ ಸಾಮಾನ್ಯ ಜನ ಇದೆಲ್ಲ ಮಾಡೋದಿಲ್ಲ. ಅವ್ರ ಮೇಲೇ ಅವ್ರಿಗೆ ನಂಬಿಕೆ ಇರಲ್ಲ. ಮತ್ತು ಇನ್ನು ಅವರು ಮಾಡುವ ಕೆಲಸದ ಮೇಲೆ ನಂಬಿಕೆ ಇರಲ್ಲ ಅಲ್ವಾ. ಸೊ ನೀವು ನಿಮ್ಮನ್ನು ಕೀಳರಿಮೆಯಿಂದ ನೋಡ್ಕೋಬೇಡಿ ಫ್ರೆಂಡ್ಸ್. ಯಾವತ್ತೂ ಅಷ್ಟೇ, ಒಂದು ಮನುಷ್ಯ ತನ್ನನ್ನು ತಾನು ಬೈಕೊಂಡು ಇದು ಮಾಡಿಕೊಂಡು ನೋವು ತಿನ್ಕೊಂಡು ಹೀಯಾಳಿಸ್ಕೊಂಡು ಅವರ ಒಂದು ಸಾಮರ್ಥ್ಯನ ಅವರು ತುಂಬ ಡೌನಾಗಿ ನೋಡಿಕೊಂಡು ಇದು ಮಾಡ್ಕೊತಾ ಇದ್ದರೆ ಸಕ್ಸಸ್ ಅನ್ನೋದು ನಿಮಗೆ ದೂರ ಆಗ್ತಾನೇ ಇರುತ್ತೆ ಅಷ್ಟೇ ವಿನಃ ನೀವು ಸಕ್ಸಸ್ನ ಪಡೆಯೋಕ್ಕೆ ಆಗೋದೇ ಇಲ್ಲ. ಇನ್ನು ಮೂರನೇ ಪಾಯಿಂಟ್ ಬಂದು ನಿಮಗೆ ದೊಡ್ಡದಾಗಿ ನಂಬಿ. ಅಂದರೆ ನಿಮ್ಮ ಯಶಸ್ಸಿನ ಗಾತ್ರವು ನಿಮ್ಮ ನಂಬಿಕೆಯ ಗಾತ್ರದಿಂದ ನಿರ್ಧರಿಸಲ್ಪಡುತ್ತದೆ. The size of your success is determined by the size of your belief. ನೀವು ಎಷ್ಟು ಆಳವಾಗಿ ನಿಮ್ಮನ್ನು ನೀವು ನಂಬ್ತೀರೋ ಅಷ್ಟು ಬೇಗ, ಅಷ್ಟು ದೊಡ್ಡ ಸಕ್ಸಸ್ ಅನ್ನೋದು ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ ಫ್ರೆಂಡ್ಸ್. ನೀವು ಸಣ್ಣ ಗುರಿಗಳನ್ನು ಇಟ್ಕೋಬೇಡಿ. ಸಣ್ಣ ಗುರಿಗಳು ಇಟ್ಕೊಂಡಾಗ ಸಣ್ಣ ಚಿಕ್ಕ ಪುಟಾಣಿ ಅಚೀವ್ಮೆಂಟ್ಸ್ ಮಾತ್ರ ಪಡಿತೀರಾ. ಅದೇ ನೀವು ದೊಡ್ಡ ಪ್ಲ್ಯಾನ್ಸ್, ಐಡಿಯಾಸು, ಬಿಗ್ ಗೋಲ್ಸ್ ಇಟ್ಕೊಂಡಾಗ ನೀವು ತುಂಬ ಸುಲಭವಾಗಿ ದೊಡ್ಡ ಗುರಿಗಳನ್ನು ಪಡಿತೀರಾ. ಇದೆಲ್ಲ ಯಾವಾಗ ಸಾಧ್ಯ ಹೇಳಿ?
ನಿಮ್ಮನ್ನು ನೀವು ಅಪಾರವಾಗಿ ಆಳವಾಗಿ ದೀರ್ಘವಾಗಿ ನಂಬಿದಾಗ ಆಗ ಮಾತ್ರ ಯಶಸ್ಸು ನಿಮ್ಮ ಸ್ವಂತ ಆಗುತ್ತೆ ಫ್ರೆಂಡ್ಸ್. ಸೊ ಈ 3 ನೆನ್ಪಿಟ್ಕೊಳ್ಳಿ, ತಪ್ಪದೆ ಫಾಲೋ ಮಾಡಿ ನೋಡಿ, ಸಕ್ಸಸ್ ನಿಮ್ಮದಾಗತ್ತೆ. ಮೇನ್ ಫಸ್ಟ್ ಪಾಯಿಂಟ್ ಇದೆಯಲ್ಲ, ಅದೇ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಿಮ್ಮನ್ನು ನೀವು ನಂಬಬೇಕು, ದೃಢವಾಗಿ ನಂಬಬೇಕು. ಸೆಕೆಂಡ್ ಪಾಯಿಂಟ್, ನಿಮ್ಮನ್ನು ನೀವು ಅತ್ಯುತ್ತಮ ವ್ಯಕ್ತಿ ಎಂದು ಭಾವಿಸ್ಕೊಳ್ಳಬೇಕು, ನಡ್ಕೋಬೇಕು. ಮೂರನೇದು, ದೊಡ್ಡದಾಗಿ ನಂಬಿ, ಅಂದರೆ ತುಂಬ ಡೀಪಾಗಿ ನಂಬಿಕೆ ಇಟ್ಕೊಳ್ಳಿ. ನೀವು ಮಾಡುವ ಕೆಲಸದ ಏನೇ ಕೆಲಸ ಮಾಡ್ತಾ ಇರಲಿ, ಎಸ್ ನಾನು ಏಕೆ ಇದು ಮಾಡ್ತಾಯಿದ್ದೀನಿ, ನನ್ನ ಕೈಯಲ್ಲಿ ಆಗತ್ತೆ, ಮಾಡಿ ತೋರಿಸ್ತೀನಿ ಅಂತ ಆಳವಾಗಿ ನಂಬಿ. ನೀವು ಮಾಡುವ ಕೆಲಸದ ಮೇಲೆ ನಂಬಿಕೆ ಇಡಿ. ತಪ್ಪದೆ ನೀವು ಸಕ್ಸಸ್ನ ಸಾಧನೆ ಮಾಡ್ತೀರಾ. ಯೂನಿವರ್ಸ್ನ ನಂಬಿ, ಯೂನಿವರ್ಸ್ ಸಹಾಯ ತಗೊಂಡು, ಯೂನಿವರ್ಸ್ಗೆ ಕರೆಕ್ಟಾಗಿ ಪ್ರೇಯರ್ಸ್ನ ಕರೆಕ್ಟಾಗಿ ಮಾಡ್ತಾ ಹೋಗಿ, ನೀವು ಅದ್ಭುತವಾದ ಸಕ್ಸಸ್ನ ಸಾಧನೆ ಈಸಿಯಾಗಿ ಸುಲಭವಾಗಿ ಪಡಿತೀರಾ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮುಖ್ಯವಾಗಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಅಂತ. ಬಾಯ್, ಥ್ಯಾಂಕ್ ಯು, ಲವ್ ಯು ಆಲ್.